ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನನ್ನು ಅರಸನನ್ನಾಗಿ ಘೋಷಿಸಲಾಗಿದೆ, ಕೇಂದ್ರಿಸಲಾಗಿದೆ, ಬಿಂಬಿಸಲಾಗಿದೆ. ಆದ ಕಾರಣ ಕ್ರಿಸ್ತನು ಅರಸನಾಗಿ ಈಗ ತನ್ನ ಅರಸುತನವನ್ನು ಅಥವಾ ತನ್ನ ರಾಜನಾಗಿ ತನ್ನ ರಾಜ್ಯದ ಬಗ್ಗೆ ಸ್ವಲ್ಪ ಮಾತಾಡ್ತಾನೆ. ಆದ ಕಾರಣ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1-30 ವಚನಗಳಲ್ಲಿ ಪರಲೋಕ ರಾಜ್ಯದ ಬಗ್ಗೆ ರಾಜನು ಕೊಡುವಂಥ 38 ಸತ್ಯಗಳನ್ನು ನಾವು ನೋಡ್ತೇವೆ. 38 ಟ್ರೂತ್ಸ್ ಅಬೌಟ್ ದಿ ಕಿಂಗ್ಡಮ್ ಆಫ್ ಹೆವನ್. 38 ಇದನ್ನು 2 ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. 1-30 ವಚನಗಳನ್ನು ಮಾತ್ರ ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 31ರಿಂದ ಕಡೆಯವರೆಗೆ 2ನೇ ಭಾಗವಾಗಿ ಅಧ್ಯಯನ ಮಾಡ್ತೇವೆ. ಆದರೆ ಮೊದಲನೇ ಭಾಗದಲ್ಲಿಯೇ 38 ಸತ್ಯಗಳು, 38 ಸತ್ಯಗಳನ್ನು, ಅಂದರೆ ಯಾವ ಸತ್ಯ ಅಂತ ಹೇಳಿದ್ರೆ ಪರಲೋಕ ರಾಜ್ಯದ ಸತ್ಯಗಳನ್ನು ನಾವು ನೋಡಿಕೊಳ್ತೇವೆ. ಮೊದಲನೇ ವಚನದಲ್ಲಿ ಪರಲೋಕ ರಾಜ್ಯವು ಹೇಗಿದೆ ಅಂತ ಹೇಳ್ಬಿಟ್ಟು ದೀಪಗಳನ್ನು ತೆಗೆದುಕೊಂಡು ಮದುಮಗನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲುವಂಥದ್ದಾಗಿದೆ. ಸರಿ, ಆದ ಕಾರಣ ಪರಲೋಕ ರಾಜ್ಯದ ಬಗ್ಗೆ 38 ಸತ್ಯಗಳಲ್ಲಿ ಮೊದಲನೇ ಸತ್ಯ ಏನಂದರೆ 2ನೇ ವಚನದಲ್ಲಿದೆ, ಅವರಲ್ಲಿ 5 ಮಂದಿ ಬುದ್ಧಿವಂತೆಯರು. ಹಾಗಾದರೆ ಪರಲೋಕ ರಾಜ್ಯದಲ್ಲಿ ಮೊದಲನೇ ಸತ್ಯ ಏನಂದರೆ ದೇವರ ರಾಜ್ಯದಲ್ಲಿ, ಅಂದರೆ ದೇವರ ಇದು ಹೋಲಿಕೆ, ಇದು ಹೋಲುವಂಥದ್ದಾಗಿದೆ. ದೇವ್ರ ರಾಜ್ಯ ಅಂದರೆ ಅಕ್ಷರಿಕ ಅಲ್ಲ, ಆದರೆ ದೇವರ ರಾಜ್ಯದಲ್ಲಿ ಕಲಿಯುವಂಥ ಕೆಲವು ಪಾಠಗಳು, ಬುದ್ಧಿವಂತರು ಇರ್ತಾರೆ 5 ಮಂದಿ. ಆದರೆ ಅದೇ 2ನೇ ವಚನದಲ್ಲಿ 5 ಮಂದಿ ಬುದ್ಧಿಹೀನರು ಆಗಿದ್ದರು. ಪರಲೋಕ ರಾಜ್ಯದ ವಿಷಯದಲ್ಲಿ ಅಬೌಟ್ ದ ಕಿಂಗ್ಡಮ್ ಆಫ್ ಹೆವೆನ್ ಬುದ್ಧಿಹೀನತೆಯ ಚಾಯ್ಸ್ ನಾವು ವಿಶ್ವಾಸಿಗಳಾಗಿದ್ದು ಮಾಡುವ ಸಾಧ್ಯತೆ. ಇನ್ನೊಂದು ಸಾರಿ ಹೇಳ್ತೇನೆ, ಅದು ಭಾಳ ಇಂಪಾರ್ಟೆಂಟು, ನಾವು ಅದನ್ನು ಮಿಸ್ ಮಾಡ್ಕೋಬಾರ್ದು. ಪರಲೋಕ ರಾಜ್ಯದ ವಿಷಯದಲ್ಲಿ ಬುದ್ಧಿಹೀನತೆಯ ಪ್ರತಿಕ್ರಿಯೆಯನ್ನು ವಿಶ್ವಾಸಿಗಳು ನೀಡುವ ಸಾಧ್ಯತೆ ಇದೆ. There is a possibility of believers making a foolish decision regarding the kingdom of heaven. ಮೂರನೇದಾಗಿ 3ನೇ ವಚನದಲ್ಲಿ, ಮತ್ತಾಯ 25 3ನೇ ವಚನದಲ್ಲಿ ತಮ್ಮ ದೀಪಗಳನ್ನು ತೆಗೆದುಕೊಂಡ್ರು. ಪರಲೋಕ ರಾಜ್ಯದ ಬಗ್ಗೆ 3ನೇ ಸತ್ಯ, 38 ಸತ್ಯಗಳಿದೆ, ಅದರಲ್ಲಿ 3ನೇ ಸತ್ಯ ಏನಂತ ಹೇಳಿದ್ರೆ ದೀಪಗಳು. ದೇವರು ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ ಅನ್ನುವಂಥ ಒಂದು ಪಾಠ. 4ನೇದಾಗಿ ಎಣ್ಣೆ ಬಗ್ಗೆ ಕೂಡ 3 ಮತ್ತು 4 ವಚನಗಳಲ್ಲಿ ಕೊಡಲಾಗಿದೆ. ಪರಲೋಕ ರಾಜ್ಯವು ಎಣ್ಣೆ, ನಾವು ಪವಿತ್ರಾತ್ಮನಿಗೆ ಸಾಂಕೇತಿಕವಾದದ್ದು ಎಣ್ಣೆ. ಆದ ಕಾರಣ ಆ ಎಣ್ಣೆಯ ಪರಲೋಕ ರಾಜ್ಯಕ್ಕೆ ಎಣ್ಣೆಯಿಂದ ನಮ್ಮ ಪ್ರತಿಕ್ರಿಯೆ ಏನಿದೆ ಅಂದರೆ ಪವಿತ್ರಾತ್ಮನಿಂದ ನಾವು ಕೊಡುವಂಥ ಪ್ರತಿಕ್ರಿಯೆ ಮೇಲೆ ಆತ್ಕೊಂಡಿದೆ. 5ನೇದಾಗಿ 5ನೇ ವಚನದಲ್ಲಿ ಮದುಮಗನು, ಪರಲೋಕ ರಾಜ್ಯಕ್ಕೆ ಭಾಳ ಪ್ರಾಮುಖ್ಯವಾದಂಥ ಹೀರೋ ಮದುಮಗನು. ಇದು 5ನೇ ಸತ್ಯ. 6ನೇ ಸತ್ಯ ಪರಲೋಕ ರಾಜ್ಯದ ಬಗ್ಗೆ 6ನೇ ಸತ್ಯ ಏನಂತ ಹೇಳಿದ್ರೆ ಮದುಮಗನು ತಡ ಮಾಡಿದಾಗ. ಹಾಗಾದರೆ ಪರಲೋಕ ರಾಜ್ಯದಲ್ಲಿ ಕೆಲವು ಸಾರಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಇರ್ತದೆ ಅಂದ್ಕೋಬೇಡ್ರಿ, ಕೆಲವು ಸಾರಿ ತಡವಿರುತ್ತದೆ. ದೇರ್ ಕ್ಯಾನ್ ಬಿ ಎ ಡಿಲೇ
ಇನ್ ಸರ್ಟನ್ ಮ್ಯಾಟರ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ಕಿಂಗ್ಡಮ್ ಆಫ್ ಹೆವೆನ್. ಮತ್ತು 5ನೇ ವಚನದಲ್ಲಿ ಅವರೆಲ್ಲರೂ ತೂಕಡಿಸಿ ನಿದ್ರಿಸಿದರು. ಪರಲೋಕ ರಾಜ್ಯಕ್ಕೆ ಪ್ರತಿಕ್ರಿಯೆ ನೀಡುವ ರೀತಿಯಲ್ಲಿ ನಾವು ತೂಕಡಿಸಲು ಸಾಧ್ಯ, ನಿದ್ರಿಸಲು ಸಾಧ್ಯ. ಅದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಬುದ್ಧಿವಂತರು ನಿದ್ದೆ ಮಾಡಿದರು, ಬುದ್ಧಿಹೀನರು ಕೂಡ ವಿಶ್ವಾಸಿಗಳು ಇಬ್ಬರು ಬುದ್ಧಿವಂತಿಕೆಯರು. ಅಂದರೆ ಈ 2 ಪಂಗಡದವರು ಕೂಡ ಕನ್ಯೆಯರೇ, ಅಂದರೆ ವಿಶ್ವಾಸಿಗಳೇ. ಆದರೆ ಇಬ್ಬರು ನಿದ್ರೆ ಮಾಡಿದರು, ಅದು ತಪ್ಪೇನಿಲ್ಲ. ಆದರೆ ಕರೆ ಬಂತು ಮಧ್ಯರಾತ್ರಿಯಲ್ಲಿ 6ನೇ ವಚನ. ಅದೇನಂತ ಹೇಳಿದ್ರೆ, ಹೊರಡಿರಿ ಎಂಬುದಾಗಿ ಒಂದು ಕೂಗಾಯಿತು. ಆವಾಗ ಯಾರನ್ನು ಮದುಮಗನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಡ್ರಿ ಅಂತ ಹೇಳಿದಾಗ ಏನಾಯಿತು ಅಂತ ನಾವು ನೋಡೋಣ ಏನಾಯ್ತು ಅಂತ ಹೇಳ್ಬಿಟ್ಟು ಆ ಕನ್ಯರೆಲ್ಲರೂ ಕೂಡ ಎದ್ದರು, ದೀಪಗಳನ್ನು ಸರಿಪಡಿಸಿಕೊಂಡ್ರು. ಪರಲೋಕ ರಾಜ್ಯದ ವಿಷಯದಲ್ಲಿ ನಮ್ಮ ಪ್ರತಿಕ್ರಿಯೆ ನಮ್ಮನ್ನು ಸರಿಪಡಿಸುವಂಥದ್ದಾಗಿರಬೇಕು. ವಿಶೇಷವಾಗಿ ನಮ್ಮ ದೀಪಗಳನ್ನು, ಪವಿತ್ರಾತ್ಮನೊಂದಿಗೆ ಇರುವಂಥ ನಮ್ಮ ಸಂಬಂಧವನ್ನು ಸರಿಪಡಿಸಿಕೊಳ್ಬೇಕು. ಅದು 9ನೇ ಒಂದು ಸತ್ಯ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟು. ಇನ್ನು 30 ಇದೆ, ಬೇಗ ನಾವು ನೋಡಬೇಕಾಗ್ತದೆ. ಸರಿ, ಅನಂತರ 8ನೇ ವಚನದಲ್ಲಿ ದೀಪಗಳು ಆರಿ ಹೋಗುವಂಥ ಸಾಧ್ಯತೆ. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟು ನಮ್ಮ ದೀಪಗಳು ಆರಿ ಹೋಗುವ ಸಾಧ್ಯತೆ ಎಂಬ ಸಂದೇಶ. 9ನೇ ವಚನದಲ್ಲಿ ಕೊಂಡುಕೊಳ್ಳಿರಿ ಎಂಬ ಸಂದೇಶ. ಇದು 11ನೇ ಒಂದು ಸತ್ಯವಾಗಿದೆ. ಅದೇನೆಂದರೆ ನಾವು ಕೊಂಡುಕೊಳ್ಬೇಕು. ಅಂದರೆ ಕ್ರಯ ಕಟ್ಟಬೇಕಾಗ್ತದೆ. ಪರಲೋಕ ರಾಜ್ಯದಲ್ಲಿ ಕೊಂಡುಕೊಳ್ಳೋದು ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಪವಿತ್ರಾತ್ಮ ತೆಗೆದುಕೊಳ್ಳುವುದಲ್ಲ. ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ಒಬ್ಬನು ಅಪೊಸ್ತಲದಲ್ಲಿ ಪ್ರಯತ್ನ ಮಾಡ್ತಾನೆ, ಅದಲ್ಲ. ಅಂದರೆ ಕ್ರಯ ಕಟ್ಟಬೇಕು ಎಂಬ ಅರ್ಥ. ಅದು ಒಂದು ಸತ್ಯ. ಅನಂತರ 12ನೇ ಒಂದು ಸತ್ಯ ಬಂದು 10ನೇ ವಚನದಲ್ಲಿದೆ, ಮತ್ತಾಯ 25:10. ಅದೇನೆಂದರೆ ಕೊಳ್ಳುವುದಕ್ಕೆ ಹೋದಾಗ, ಅಂದರೆ ಕ್ರಯ ಕಟ್ಟಬೇಕು ಅಂತಿದ್ದಾಗ ಅಂಥ ಒಂದು ಅನುಭವ ಆಗುವ ಸಾಧ್ಯತೆ. ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ 13ನೇ ವಚನದಲ್ಲಿ ಮದುಮಗನು ಹೋದಾಗ ಬಂದನು ಅಂತ ನಾವು ನೋಡ್ತೇವೆ. ಆದ ಕಾರಣ ಅದು ಕೂಡ ಒಂದು ಸತ್ಯ. ಆದರೆ ಸಿದ್ಧವಾಗಿದ್ದವರು ಆತನೊಂದಿಗೆ ಹೋದರು. ಸಿದ್ಧವಾಗದವರು, ಸಿದ್ಧ ಮಾಡಿಕೊಳ್ತಾ ಇರುವಂಥ ವೇಳೆಯಲ್ಲಿ ಅನಿರೀಕ್ಷಿತವಾದಂಥ ರೀತಿಯಲ್ಲಿ ಮದುಮಗನು ಬರ್ತಾನೆ ಅನ್ನುವಂಥ ಸತ್ಯ. ಸಿದ್ಧವಾದವರು ಆತನೊಂದಿಗೆ ಹೋದರು ಎಂಬಂಥ ಸತ್ಯ. 10ನೇ ವಚನದ ಕೊನೆ ಭಾಗ 14ನೇ ಸತ್ಯ ಏನೆಂದರೆ ಬಾಗಿಲು ಮುಚ್ಚಲಾಯಿತು. ದ ಡೋರ್ಸ್ ವೇರ್ ಕ್ಲೋಸ್ಡ್. ಹೌದು, ಕೆಲವು ವಿಶ್ವಾಸಿಗಳಿಗೆ ಬಾಗಿಲು ಮುಚ್ಚಲಾಗ್ತದೆ. ಎಣ್ಣೆ ಇತ್ತು ಅವರಲ್ಲಿ ಒಂದು ಕಾಲದಲ್ಲಿ, ಆನಂತರ ಎಣ್ಣೆ ತೀರಿ ಹೋದರಿಂದ ಮುಚ್ಚಿದ ಬಾಗಿಲನ್ನು ಅವರು ಎದುರುಗೊಳ್ಳಬೇಕಾಯಿತು. ಮತ್ತು ಅನಂತರ ಅವರು ಬಂದು ಕರ್ತನೇ ಬಾಗಿಲನ್ನು ತೆರೆಯಿರಿ ಅಂತ ಬೇಡಿಕೊಳ್ತಾರೆ. ಇದು 15ನೇ ಸತ್ಯ. ಬಾಗಿಲು ತೆರೆಯುವಂತೆ ಬೇಡಿಕೊಂಡ್ರು 11ನೇ ವಚನದಲ್ಲಿ. 12ನೇ ವಚನ, ಆದರೆ ಕರ್ತನು ಅಂತ ಹೇಳಿ ತಮ್ಮ ಕರ್ತನನ್ನು ಅವರು ಬೇಡಿಕೊಂಡಾಗ ಅವರಿಗೆ ಪ್ರಾಪ್ತವಾದ ಉತ್ತರ, ನಾನು ನಿಮ್ಮನ್ನು ಅರಿಯೆನು, ಐ ಡೋಂಟ್ ನೋ ಯು. ಇಂಥ ಒಂದು ಅನುಭವ ಕೂಡ ಪರಲೋಕ ರಾಜ್ಯಕ್ಕೆ ಸಂಬಂಧಿಸಿ ಅನೇಕರಿಗೆ ಸಂಭವಿಸ್ತದೆ. ಐ ಡೋಂಟ್ ನೋ ಯು. ಅನೇಕರು ಬಹುಶಃ ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವೇ, ದೆವ್ವಗಳನ್ನು ಬಿಡಿಸಲಿಲ್ವೇ, ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳಿದಾಗ, ನಿಮ್ಮ ಗುರುತು ನಾನು ಕಾಣೆನು, ನೀವು ಯಾರೂ ಗೊತ್ತಿಲ್ಲ. ಇದು 16ನೇ ಒಂದು ಸತ್ಯ. ಪರಲೋಕ
ರಾಜ್ಯಕ್ಕೆ ಸಂಬಂಧಿಸಿ. 13ನೇ ವಚನ ಮತ್ತಾಯ 25:13ರಲ್ಲಿ ಯೇಸು ಸ್ವಾಮಿ ಕೊಡುವಂಥ ಇನ್ನೊಂದು ಸತ್ಯ ಏನಂದರೆ, ಆದ್ದರಿಂದ ಎಚ್ಚರವಾಗಿರಿ. ಎಚ್ಚರವಾಗಿರಬೇಕು. ನಾನು ಎಚ್ಚರವಾಗಿರಬೇಕು, ನಾವು ಎಚ್ಚರವಾಗಿರಬೇಕು. ಮತ್ತು ಯಾಕೆ ಎಚ್ಚರವಾಗಿರಬೇಕು? ಮನುಷ್ಯಪುತ್ರನ ಅಂದರೆ ಕರ್ತನ ಬರುವಿಕೆ ನಮಗೆ ಅದು ಆ ಗಳಿಗೆ ಗೊತ್ತಿಲ್ಲದ ಅರಿಯದವರಾಗಿರುವುದರಿಂದ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು ಇನ್ನೊಂದು ಸತ್ಯ. 18ನೇ ಸತ್ಯ 13ನೇ ವಚನದಲ್ಲಿ, ನೀವು ಅರಿಯದವರಾಗಿದ್ದೀರಿ. ಯು ಡೋಂಟ್ ನೋ. ಇದು ನಿಜ. ಅನೇಕರು ಡೇಟೆಲ್ಲ ಸೆಟ್ ಮಾಡ್ತಾರೆ, ಈ ಡೇಟ್ನಲ್ಲಿ ಯೇಸು ಸ್ವಾಮಿ ಬರ್ತಾರೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಫೇಲ್ ಆಗಿದೆ. ಆದರೆ ತಿಳಿಯದ ಕಾರಣ ನಾವು ಎಚ್ಚರವಾಗಿ ಇರಬೇಕು. ಯೇಸು ಕರ್ತನ ಮುಂದುವರಿಸಿ ಇನ್ನು ಕೆಲವು ಮಾತುಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆಸ್ತಿಯನ್ನು ಒಪ್ಪಿಸುವ ಸತ್ಯ 14ನೇ ವಚನ. ಇದು ಆತನು ಆಸ್ತಿಯನ್ನು ನಮಗೆ ಒಪ್ಪಿಸಿದ್ದಾನೆ. ಒಬ್ಬರಿಗೆ 5 ತಲಾಂತು 15ನೇ ವಚನ, ಮತ್ತು 25:15. 5 ಅಂದರೆ ಕೆಲವರಿಗೆ ಹೆಚ್ಚು ತಲಾಂತು ಕೊಡಲಾಗಿದೆ, ಅದೊಂದು ಸತ್ಯ. ಕೆಲವರಿಗೆ ಮೀಡಿಯಮ್ ಆಗಿ 2 ತಲಾಂತು, ಅದು ಒಂದು ಸತ್ಯ. ಇನ್ನು ಕೆಲವರಿಗೆ ಒಂದೇ ತಲಾಂತು ಕೊಡ್ಬೋದು, ಭಾಳ ಚಿಕ್ಕದಾಗಿ, ಅದೊಂದು ಸತ್ಯ. ಆದರೆ 5 ತಲಾಂತು ಹೊಂದಿದ್ದಂಥವನು ಇನ್ನೂ 5 ಮಾಡ್ತಾನೆ, 16ನೇ ವಚನ, ಅದು ಒಂದು ಸತ್ಯ ಪರಲೋಕ ರಾಜ್ಯಕ್ಕೆ ಸಂಬಂಧಿಸಿ. 2 ತಲಾಂತು ಹೊಂದಿದಂಥವನು ಇನ್ನೂ 2 ಮಾಡ್ತಾನೆ, 17ನೇ ವಚನ, ಅದು ಕೂಡ ಸತ್ಯ ಪರಲೋಕ ರಾಜ್ಯಕ್ಕೆ ಸಂಬಂಧಿಸಿ. ಆದರೆ ಒಂದೇ ಒಂದು ತಲಾಂತನ್ನು ಪಡೆದಂಥವನು ಅದನ್ನು ಬಚ್ಚಿಡ್ತಾನೆ, ಅದು ಕೂಡ ಸತ್ಯ ಪರಲೋಕ ರಾಜ್ಯಕ್ಕೆ ಸಂಬಂಧಿಸಿದ ಸತ್ಯ. ಆದ ಕಾರಣ 19ನೇ ವಚನದಲ್ಲಿ ಅರಸನು ಅಥವಾ ಯಜಮಾನನು ಹಿಂದಿರುಗಿ ಬಂದು ಲೆಕ್ಕ ಕೊಡ್ರಿ ಅಂತ ಕೇಳ್ತಾನೆ. ದೇವರು ಲೆಕ್ಕ ಕೇಳ್ತಾನೆ ಅನ್ನುವಂಥದ್ದು ಇನ್ನೊಂದು ಸತ್ಯ. ಆ ರೀತಿಯಾಗಿರುವಾಗ 5 ತಲಾಂತ ತಕ್ಕೊಂಡು ಅದರಲ್ಲಿ ಇನ್ನೂ 5 ಮಾಡಿ 2 ತಲಾಂತನ್ನು ದೇವರಿಂದ ಪಡ್ಕೊಂಡು ಅಥವಾ ಯಜಮಾನನಿಂದ ಪಡ್ಕೊಂಡು ಇನ್ನೂ 2 ಮಾಡಿದಂಥವರಿಗೆ ಯಾವ ರೀತಿಯಾಗಿ ಯಜಮಾನನು ಮಾತಾಡ್ತಾನೆ ಅಥವಾ ಘೋಷಿಸ್ತಾನೆ ಅಥವಾ ರೆಕಮೆಂಡ್ ಮಾಡ್ತಾನೆ ಎಂಬುದಾಗಿ ನೋಡೋಣ. ಮೊದಲನೇದಾಗಿ 21ನೇ ವಚನದಲ್ಲಿ ಅವನಿಗೆ ನಂಬಿಗಸ್ತಿಕೆಯ ಸಂದೇಶ, ಮೆಸೇಜ್ ಆಫ್ ಫೇತ್ಫುಲ್ನೆಸ್, ಒಳ್ಳೆಯ, ಬರೀ ನಂಬಿಗಸ್ತರಲ್ಲ, ಒಳ್ಳೆತನದ ಸಂದೇಶ, ನಂಬಿಗಸ್ತಿಕೆಯ ಸಂದೇಶ, ಒಳ್ಳೆತನದ ಸಂದೇಶ, ಸೇವಕನೇ, ಸೇವೆಯ ಸಂದೇಶ. ಇವೆಲ್ಲ ಸಂದೇಶಗಳು 38 ಸಂದೇಶಗಳಲ್ಲಿ ಇವು ಕೂಡ ಒಂದು ಸಂದೇಶ. ಸೇವಕನಾಗಿರ್ಬೇಕು, ನಂಬಿಗಸ್ತನಾಗಿರಬೇಕು, ಒಳ್ಳೆಯವರಾಗಿರಬೇಕು ಮತ್ತು ಸೇವಕರಾಗಿರಬೇಕು. ಆ ರೀತಿಯಾಗಿ ಮಾಡಿದ್ದರಿಂದ ಅಧಿಕಾರಿಯಾಗಿ ನೇಮಿಸಿದ ನಂತರ ಪ್ರಮೋಷನ್, ಅದು ಕೂಡ ಒಂದು ಸತ್ಯ ಸಂದೇಶ. ನಿನ್ನ ಯಜಮಾನನ ಸಂತೋಷದಲ್ಲಿ ಭಾಗಿಯಾಗಿರು ಅಂತ ಹೇಳ್ಬಿಟ್ಟು ಹೇಳುವಾಗ 21ನೇ ವಚನದ ಕೊನೆಯ ಭಾಗದಲ್ಲಿ ಯಜಮಾನನು ಸಂತೋಷ ಪಡ್ತಾನೆ ಎಂಬುದು ಕೂಡ ಸತ್ಯ. ಅನದರ್ ಟ್ರುತ್. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟು 31ನೇ ಒಂದು ಸತ್ಯ, ಯಜಮಾನನು ಸಂತೋಷ ಪಡ್ತಾನೆ, ಅದರಲ್ಲಿ ನಾವು ಭಾಗಿಯಾಗಬಹುದು. ಆದರೆ 1 ತಲಾಂತು ಹೊಂದಿದಂಥವನು 24ನೇ ವಚನದಲ್ಲಿ ನಾವು ನೋಡುವಾಗ ಮತ್ತು 25, 24 ಅವನು ಹೇಳ್ತಾನೆ, ನೀನು ಕಠಿಣ ಮನುಷ್ಯನು ಎಂದು ನಾನು ಬಲ್ಲೆನು. ಯಜಮಾನನ ಬಗ್ಗೆ ಕಠಿಣ ವ್ಯಕ್ತಿ ಎಂಬಂಥ ಮನೋಭಾವನೆ ಹೊಂದಿದವನಾಗಿರ್ತಾನೆ. ನಾವು ಕೂಡ ಆ ರೀತಿಯಾಗಿ ದೇವರ ಬಗ್ಗೆ, ದೇವರು ಕಠಿಣ ವ್ಯಕ್ತಿ ಎಂಬುದಾಗಿ ನಾವು ಯೋಚಿಸುವ ಸಾಧ್ಯತೆ, ಅದು ಕೂಡ ಒಂದು ಸತ್ಯನೇ. ಆ ರೀತಿಯಾಗಿ ಯೋಚಿಸ್ತೇವೆ ಅಂತ ಹೇಳ್ಬಿಟ್ಟು 25ನೇ ವಚನ 25 ಮತ್ತು 25ನೇ ವಚನದಲ್ಲಿ, ಆದ್ದರಿಂದ ನಾನು ಭಯಪಟ್ಟು ಹೋಗಿ, ಭಯ
ಪಡುವಂಥದ್ದು ಕೂಡ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಸತ್ಯ. ಆದ ಕಾರಣ ನೀನು ಕೊಟ್ಟಿದ್ದನ್ನು ನಿನಗೇ ಕೊಡ್ತೇನೆ. ಚೆನ್ನಾಗಿ ಕಾಣ್ತದೆ ಇದು. ನಿನಗೆ ಕೊಟ್ಟಿದ್ದನ್ನು, ದೇವ್ರು ಕೊಟ್ಟಿದ್ದನ್ನು ದೇವರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಹೆಚ್ಚು ಮಾಡಲಿಲ್ಲ. ಆತನು ತಟಸ್ಥನಾಗಿದ್ದ. ಇದು ಕೂಡ ಒಂದು ಸತ್ಯನೇ, ಆದರೆ ವಿಷಾದಕರವಾದ ಸತ್ಯ. ಯಾಕಂತೇಳಿದ್ರೆ 26ನೇ ವಚನದಲ್ಲಿ ಕೊಟ್ಟದ್ದನ್ನೇ ನಿನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಜಮಾನಿಗೆ ಕೊಟ್ಟಾಗ ಆ ಯಜಮಾನಿ ಯಾವ ರೀತಿಯ ಕರೀತಾನೆ ನೋಡ್ರಿ, ಮೈಗಳ್ಳನಾದ. ಇದು ಸತ್ಯ. ದುಷ್ಟ ಸೇವಕನೇ, ಅವನು ದುಷ್ಟತನ ಮಾಡಲೇ ಇಲ್ಲ, ಆದರೂ ಕೂಡ ದುಷ್ಟ ಸೇವಕನೇ. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟು 35ನೇ ಸತ್ಯ ಇದು. ಅದೇನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನಗಿದ್ದ ತಲಾಂತನ್ನು ದೇವರಿಗಾಗಿ ಉಪಯೋಗಿಸ್ತಿದ್ದರೆ ಆತನು ಮೈಗಳ್ಳನು, ಆತನು ದುಷ್ಟ ಸೇವಕನು. ಹೌದು, ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ಕೂಡಿಸುವನಂತ ನೀನು ತಿಳಿದಿದ್ದೆಲ್ಲ, ನನ್ನ ಬಗ್ಗೆ ನಿನಗೆ ಗೊತ್ತಿತ್ತಲ್ಲ, ಅದು ಸತ್ಯ. ತನ್ನ ಯಜಮಾನ ಬಗ್ಗೆ ಇವನಿಗೆ ಗೊತ್ತಿತ್ತು, ಅದು ಸತ್ಯ. ಹಾಗಿದ್ದರೆ 27ನೇ ವಚನ, ಮತ್ತು 25, 27, ನೀನು ನನ್ನ ಹಣವನ್ನು ಬಡ್ಡಿ ಅಂಗಡಿಯಲ್ಲಿ ನೀನು ಹಾಕ್ಬೋದಾಗಿತ್ತು. ಅಷ್ಟೆಲ್ಲ ಬುದ್ಧಿ ಇದೆ ನಿನಗೆ, ಬಡ್ಡಿ ಅಂಗಡಿಯಲ್ಲಿ ಅಂದರೆ ಅದನ್ನು ಹೆಚ್ಚಿಸಬಹುದಾಗಿತ್ತಲ್ಲ ಯಾವುದೇ ರೀತಿಯಲ್ಲಿ ಎಂಬುದಾಗಿ ಹೇಳ್ತಾನೆ. ಅದು ಕೂಡ ಒಂದು ಸತ್ಯವಾಗಿ ಹೇಳ್ತಾನೆ ರೀ. ಕೊನೆಯದಾಗಿ 30ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದ 30ನೇ ವಚನದಲ್ಲಿ, ನಿಷ್ಪ್ರಯೋಜಕನಾದ ಆ ಸೇವಕನನ್ನು ನೀವು ಹೊರಗೆ ಕತ್ತಲೆಯಲ್ಲಿ ಹಾಕಿರಿ. ಹೌದು, ವಿಷಾದಕರವಾದ ರೀತಿಯಲ್ಲಿ ಇದು ಮುಕ್ತಾಯವಾಗ್ತದೆ. ಸೇವಕನು ಯಜಮಾನನಿಂದ ತಲಾಂತ ಪಡೆದಂಥವನು, ಹಾಗಾದರೆ ಇವನು ಖಂಡಿತವಾಗಿ ವಿಶ್ವಾಸಿ. ಯಾವ ರೀತಿಯಾಗಿ 5 ತಲಾಂತ ಅವನು ವಿಶ್ವಾಸಿ, 2 ತಲಾಂತ ಅವನು ವಿಶ್ವಾಸಿ, 1 ತಲಾಂತ ಅವನು ವಿಶ್ವಾಸಿ. ಕರ್ತನು ಅವರವರಿಗೆ ತಕ್ಕ ತನಗೆ ತನ್ನ ಚಿತ್ತದ ಅನುಸಾರವಾಗಿ ಕೊಟ್ಟಿರುವಾಗ ಈ ವಿಶ್ವಾಸಿ, ಈ ಸೇವಕನು ಯಜಮಾನನ ತಲಾಂತನ್ನು ತೆಗೆದುಕೊಂಡು ಉಪಯೋಗ ಮಾಡದೆ, ಎರಡನೇದು ಬಡ್ಡಿ ಅಂಗಡಿಯಲ್ಲಿ ಹಾಕದೆ, ಯಾವುದಾದ್ರೂ ರೀತಿಯಲ್ಲಿ ಅದನ್ನು ಹೆಚ್ಚು ಮಾಡಬಹುದಾಗಿತ್ತು, ನೀನು ಮಾಡಿಲ್ಲ. ಆದ ಕಾರಣ ಆ ಸೇವಕನನ್ನು ನಿಷ್ಪ್ರಯೋಜಕನವನು, ಯೂಸ್ಲೆಸ್ ಸೇವಕನು ಎಂಬ ರೀತಿಯಲ್ಲಿ ಬರೆದಿದೆ. ಮತ್ತಾಯ 25:30 ಕತ್ತಲೆಯಲ್ಲಿ ಹಾಕಿರಿ, ಗೋಳಾಟವು ಹಲ್ಲು ಕಡಿಯೋಣವು ಅಲ್ಲಿರುವುದು. ಹಾಗಾದರೆ ಅವನ ಒಂದು ಅನುಭವ ವಿಷಾದಕರವಾದದ್ದು, ಟ್ರ್ಯಾಜಿಡಿ. ಇದು ಸತ್ಯ. 38 ಸತ್ಯಗಳನ್ನು, ಯಾವುದಕ್ಕೆ ಸಂಬಂಧಪಟ್ಟ ಸತ್ಯ ಇದು? ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ 38 ಸತ್ಯಗಳನ್ನು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 30 ವಚನಗಳಲ್ಲಿ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. ಇದನ್ನು ಎಚ್ಚರಿಕೆಯಾಗಿ ನಾವು ತೆಗೆದುಕೊಳ್ಬೇಕು, ಅನ್ವಯವಾಗಿ ತೆಗೆದುಕೊಳ್ಬೇಕು. ಇದರ ವಿಷಯದಲ್ಲಿ ನಮಗೆ ಗಲಿಬಿಲಿ ಆದಂಥದ್ದನ್ನು, ಸ್ಪಷ್ಟವಿಲ್ಲದಂಥದ್ದನ್ನು ಪವಿತ್ರಾತ್ಮನ ಕಡೆಗೆ ತೆಗೆದುಕೊಂಡು ಸ್ಪಷ್ಟತೆಯನ್ನು ನಾವು ತೆಗೆದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 30 ವಚನಗಳು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.